ನಿಮ್ಗೆ ರೈನ್ ಡ್ಯಾನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಯಾರ ಜೊತೆ ಮಾಡ್ತೀರಾ? ಯಾರ ಜೊತೆ ಅಂದ್ರೆ ಯಾವ ಆಕ್ಟ್ರೆಸ್ ಜೊತೆ? ಯಾವ ಆಕ್ಟ್ರೆಸ್ ಜೊತೆನಾ? ರೈನ್ ಡ್ಯಾನ್ಸ್ ಐಶ್ವರ್ಯ ಸಿಂಧೋಗಿ. ನಾನು ಐಶ್ವರ್ಯ ಜೊತೆಗೆ ಒಬ್ಬರ ಹೆಸರು ತಗೊಳ್ತೀನಿ, ನೋಡೋಣ. ಐಶ್ವರ್ಯನ ಚೈತ್ರ ಕುಂದಾಪುರ ಜೊತೆನ ರೈನ್ ಡ್ಯಾನ್ಸ್? ಚೈತ್ರ ಚೈತ್ರ ಪಕ್ಕ ಚೈತ್ರ ಚೈತ್ರ. ನಿಮ್ಮ ಹತ್ರ ಇರೋದು ಅವ್ರ ಹತ್ರ ಇಲ್ಲ ಅಂದ್ರೆ ಏನು? ಭವ್ಯ. ಓ ಮೈ ಗಾಡ್, ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಇವರಲ್ಲಿ ಇದಿದೆ, ಸೊ ನಾನು ಇಲ್ಲಿ ತಂದು ಕೂರಿಸ್ತೀನಿ. ಇವರಲ್ಲಿ ಇದಿದೆ, ಇವ್ರನ್ನು ತಂದು ಕೂರಿಸ್ತೀನಿ. ಹೀಗೆ ಅಲ್ವಾ? ಡ್ರೀಮ್ ಬಾಯ್ ಹೇಳು. ನೋಡಿ, ಡ್ರೀಮ್ ಬಾಯ್ ಅಂತ ಧೂಳೆ ಬರ್ತಾ ಇದೆ. ಹೇಳು. ಈ ಸಂಜೆಯ ಕಾಗಿದೆ ಅಲ್ಲ, ನೀನ್ ಇರ್ಲಿಲ್ವಲ್ಲ, ನೀನ್ ಏರ್ಪೋರ್ಟ್ ಹೋಗಿದೆ ಅಂತ ಅನ್ಕೊಂಡೆ. ಬಂದ್ಬಿಟ್ರು. ಸೊ ಈ ಟೈಮಲ್ಲಿ ನಿಮ್ಗೆ ಯಾವ ಹಾಡ್ ನೆನಪಾಗ್ತಾ ಇದೆ ಶಿಶಿರ್? ನನ್ಗ ನಿಂದು ತಾಯಿ 7:15 ತುಟಿ ಒಣಗುತ್ತೆ, ಏನು ಮಾಡೋಣ. ಸೊ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಓನ್ಲಿ ಜಾನ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾನ್ವಿ ಅವರು ನೆಕ್ಸ್ಟ್ ಪ್ರೊಡ್ಯೂಸರ್ ಆಗಿ ನನ್ನ ಮತ್ತೆ ಐಶ್ವರ್ಯ ಅವರನ್ನ ಹಾಕೊಂಡು ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಬರ್ತಾ ಇದೆ, ಕಾದು ನೋಡಿ. ಅಷ್ಟೇ. ಪ್ಯಾನ್ ಇಂಡಿಯಾ. ಗಿಡ ಮರದಲ್ಲಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಅಂದ್ರೆ ಏನರ್ಥ ಅದು? ನಾವ್ ಏನು ತೊಂದ್ರೆ ಕೊಡಲ್ಲ. ಅಯ್ಯೋ ದೇವ್ರೇ. ರ್ಯಾಪಿಡ್ ಫೈರ್ ಹೋಗೋಣ. Okay. ಓಕೆ. Come on. ಓಕೆ, ನಿಮ್ಮ ಸೆಲೆಬ್ರಿಟಿ ಕ್ರಶ್? ರಮ್ಯಾ. ಉಪೇಂದ್ರ ಸರ್. ಉಪೇಂದ್ರ ಸರ್. Yeah. ಓಕೆ, ಈಗ ಡೇಟ್ ಮ್ಯಾರಿ ಫ್ರೆಂಡ್ ಯಾರು ಅಂತ ಫಸ್ಟ್ ಇವರಿಗೆ. ಓಕೆ. ಸುದೀಪ್, ದರ್ಶನ್, ಯಶ್. Date- ಡೇಟ್ ಮ್ಯಾರಿ ಫ್ರೆಂಡ್. ಸುದೀಪ್, ದರ್ಶನ್ ಅಂಡ್ ಯಶ್. ಯಶ್, ಯಶ್ ಮ್ಯಾರಿ, ಡೇಟ್ ದರ್ಶನ್ ಸರ್, ಸುದೀಪ್ ಸರ್ ಫ್ರೆಂಡ್. ಫ್ರೆಂಡ್. ಓಕೆ, ನಿಮಗೆ ರುಕ್ಮಿಣಿ ವಸಂತ್, ಶ್ರೀಲೀಲಾ, ಅಮೃತ ಅಯ್ಯಂಗಾರ್. ರುಕ್ಮಿಣಿ ವಸಂತ್ ಮ್ಯಾರಿ, ಶ್ರೀಲೀಲಾ ಡೇಟ್, ಅಮೃತ ಅಯ್ಯಂಗಾರ್ ಫ್ರೆಂಡ್. ಓಕೆ, ಉಪೇಂದ್ರ ಸರ್ ನಿಮಗೆ ಸಿಕ್ಕಿದ್ರೆ ಅವ್ರನ್ನ ಬೀಚಿಗೆ ಕರ್ಕೊಂಡು ಹೋಗ್ತೀರಾ, ಮೌಂಟೇನ್ ಹತ್ರ ಕರ್ಕೊಂಡು ಹೋಗ್ತೀರಾ? ಮೌಂಟೇನ್. ಮೌಂಟೇನ್ ಯಾಕೆ? ಐ ಆಮ್ ಅ ಮೌಂಟೇನ್ ಪರ್ಸನ್ ಅಂಡ್ ಇವರು ಅಷ್ಟೇ ಮೌಂಟೇನ್. ಹೌದೌದು, ದಟ್ ವಿ ನೋ ಆಕ್ಚುಲಿ. Yeah, ಯಾ, ಮೌಂಟೇನ್ಗೆ ನಂಗೆ ತುಂಬಾ ಇಷ್ಟ ಮೌಂಟೇನ್ಸ್. ಅಲ್ಲಿ ಕರ್ಕೊಂಡು ಹಾ. ಹೋಗ್ತೀರಾ? ಓಕೆ, ನಿಮಗೆ ರಮ್ಯಾ ಅವರು ಸಿಕ್ಕಿದ್ರೆ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ, ಅನಿಮಲ್ ಸಫಾರಿ ಕರ್ಕೊಂಡು ಹೋಗ್ತೀರಾ? ಅನಿಮಲ್ ಸಫಾರಿ. ಅನಿಮಲ್ ಸಫಾರಿ ಡೆಫಿನೆಟ್ ಎನಿ ಟೈಮ್. ಅವರು ತುಂಬಾ ಹೋಗ್ತಾ ಇರ್ತಾರಲ್ಲ, ಕೀನ್ಯಾ ಅದೆಲ್ಲ ಹಾಕಿ Yes. Yes. ಡೆಫಿನೆಟ್ಲಿ ಮ್ಯಾಮ್. ಒಂದು ಸಣ್ಣ ಪುಟ್ಟ ಫ್ಯಾನಿನ ಒಂದು ಪುಟ್ಟ ರಿಕ್ವೆಸ್ಟ್, ಬನ್ನೇರ್ಘಟ್ಟಕ್ಕೆ ಹೋಗ್ಬರೋಣ, ಕೀನ್ಯಾ ಬೇಡ ಪ್ಲೀಸ್. ಏ, ಗೋದಾಮಕ್ಕೆ ಕರ್ಕೊಂಬರ್ಬೋದು. ಗೋದಾಮಕ್ಕೆ ಬರೋಣ ಮ್ಯಾಮ್, ಪ್ಲೀಸ್ ಮ್ಯಾಮ್, ಪ್ಲೀಸ್ right? ಪ್ಲೀಸ್. ರಮ್ಯಾ ಮ್ಯಾಮ್ ಬರ್ಬೇಕು, ಗೋದಾಮ Yes. ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಅನಿಮಲ್ ಸಫಾರಿಗೆಲ್ಲ ಹೋಗ್ತಾ ಇರ್ತೀರಾ, ಇಲ್ಲಿ ಬಂದು ನೋಡಿದ್ರೆ ನೀವು ಕಳ್ದೆ ಹೋಗ್ಬಿಡ್ತೀರಾ. ಅದು ಶಿಶಿರ್ ಅವ್ರ ಬೇರೆ ಜೊತೆಲಿ ನಾನು ಬರ್ತೀನಿ. ನೀವು ನಾನು ಉಪೇಂದ್ರ ಬರ್ತೀನಿ. ಸರ್ನ ಕರ್ಕೊಂಡು ನಾನು ಹೌದು. ಹಾ, ಓಕೆ. 2 ಕಾಟೇಜ್ ಇದೆ. ದಿಲ್ ಮೇರಾ ಧಕ್ 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 ಧಕ್, I wanna see my darling. ಜುಂಕ ಈ ಮೈಯಲ್ಲಿ. ಟನ್ ಟನ್ ಈ ಶಕೆಗೆ correct ಆಗಿದೆ. ಅಂಟು ನಿದ್ರೆಯೊಳಗಡೆ ಕನಸಂಟಿದೆ. ಅಂಟು ಟಂಟು ಟನ್. ಪ್ರಿಯಾಂಕಾ ಮೇಡಮ್ ಕೇಳಿಸ್ಕೊಂಡು. ನಮ್ಗೆ ಯಾರಿಲ್ಲ ಹೇಳಕ್ಕೆ. ಗೊತ್ತಿತ್ತು ಬರುತ್ತೆ ಅಂತ ನನಗೆ. ಓಕೆ, ನೆಕ್ಸ್ಟ್. ಸೂಪರ್. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ. ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429, 9742883999. ನಿಮ್ಗೆ ರೈನ್ ಡ್ಯಾನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಯಾರ ಜೊತೆ ಮಾಡ್ತೀರಾ? ಯಾರ ಜೊತೆ ಅಂದ್ರೆ ಯಾವ ಆಕ್ಟ್ರೆಸ್ ಜೊತೆ? ಯಾವ ಆಕ್ಟ್ರೆಸ್ ಜೊತೆನಾ? ರೈನ್ ಡ್ಯಾನ್ಸ್ ಐಶ್ವರ್ಯ ಸಿಂಧೋಗಿ. ಐಶ್ವರ್ಯ ಜೊತೆಗೆ. Oh my God, really? ನಿಮಗೆ ನೀವು? ನನ್ಗೆ ಡಾನ್ಸಿಂಗ್ ಪಾರ್ಟ್ನರ್ ಆಗಿ ಡೆಫಿನೆಟ್ಲಿ ಶಿಶಿರ್. ರೈನ್ ಡ್ಯಾನ್ಸ್ ಆಗಿನೂ ಶಿಶಿರ್. ಡಾನ್ಸ್. ಡಾನ್ಸ್. ಓಕೆ, ಈಗ ನೀವ್ ಹೇಳಿದ್ರಿ ನಮ್ಮ ಐಶ್ವರ್ಯ ಅಂತ. ನಾನು ಐಶ್ವರ್ಯ ಜೊತೆಗೆ ಒಬ್ಬರ ಹೆಸರು ತಗೊಳ್ತೀನಿ, ನೋಡೋಣ. ಐಶ್ವರ್ಯನ ಚೈತ್ರ ಕುಂದಾಪುರ ಜೊತೆನ ರೈನ್ ಡ್ಯಾನ್ಸ್? ಚೈತ್ರ ಚೈತ್ರ ಪಕ್ಕ ಚೈತ್ರ ಫಿಕ್ಸ್. ಅಣ್ಣ ತಂಗಿಯರ ಈ ಬಂದ ಡಾನ್ಸ್ ಆಡ್ತಾರೆ ರೇನಲ್ಲಿ. ಐ ಲವ್ ಯು ಚೈತ್ರ. ನೀವು ಶಿಶಿರ್ ಅವ್ರ ಜೊತೆಗ, ಧರ್ಮ ಅವ್ರ ಜೊತೆಗ ರೈನ್ ಡ್ಯಾನ್ಸ್? ಶಿಶಿರ್. ಓಕೆ, ಇವಾಗ ನಿಮ್ ಹತ್ರ ಇರೋದು ಅವ್ರ ಹತ್ರ ಇಲ್ಲ ಅಂದ್ರೆ ಏನು ಅಂತ ಹೇಳ್ಬೇಕು. ಕೆಲವು ಹೆಸರುಗಳನ್ನ ತಗೊಳ್ಳಿ. ಏನೇನೋ ನನ್ನ ಹತ್ರ
ನಿಮ್ ಹತ್ರ ಇರೋದು ಕ್ವಾಲಿಟೀಸ್ ಆಗಿರ್ಬೋದು ಅಥವಾ ಲುಕ್ಸ್ ಅಲ್ಲಿ ಹೇರು ಏನ್ ಬೇಕಾದ್ರೆ ಕಣ್ಣು ಏನಾದ್ರೂ ಹೇಳ್ಬೋದು. Okay. ಇದನ್ನ ಅವ್ರ ಹತ್ರ ಇಲ್ದೇ ಇರೋದು. ಬಿಗ್ ಬಾಸ್ ಮನೆ ಹುಡುಗಿರ ಹೆಸರು ತಗೋತಿದ್ದೀರಾ? ಖಂಡಿತ ಸೂಪರ್ ಚೆನ್ನಾಗಿ ಇದು ಸಖತ್ತಾಗಿರೋದು. ಓ ಮೈ ಗಾಡ್. ಇವತ್ತಿ ಹುಡುಗರ್ದು ಏನು ಅವ್ರೊಬ್ರಿಗೆ ಅಲ್ಲ. ಬಾಯ್ಸ್ ನಾವೊಂದು ದಮ್ಮಲ್ ಸರಿ ಹೋಗ್ಬಿಡ್ತು ಸುಮ್ಮನೆ. ಓಕೆ, ಓ ದಿಸ್ ಇಸ್ ಯಾಕೋ ಸಿಕ್ಕಾಕ್ಸೋ ಪ್ಲಾನ್ ಇದೆ ಇದು. ನಿಮ್ ಹತ್ರ ಇರೋದು ಅವ್ರ ಹತ್ರ ಇಲ್ಲ ಅಂದ್ರೆ ಏನು? ಭವ್ಯ. ಓ ಮೈ ಗಾಡ್. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಐ ಥಿಂಕ್ ಸಾಫ್ಟ್ ಸ್ಪೀಕಿಂಗ್, ಸಾಫ್ಟ್ ಸ್ಪೋಕನ್. ಓಕೆ. ಮೋಕ್ಷಿತಾ. ಮೋಕ್ಷಿತಾ, ನಾನೊಂದು ಸ್ವಲ್ಪ ಆಕ್ಚುಲಿ ಇವತ್ತು ಮೋಕ್ಷಿತಾದು ನಂದು ಒಂದು ಕಂಪ್ಯಾರಿಸನ್ ವಿಡಿಯೋ ಹಾಕ್ಬಿಟ್ಟಿದ್ರು Exactly. ಇನ್ಸ್ಟಾಗ್ರಾಮ್ ಅಲ್ಲಿ. Yeah. ಸೊ ಅದನ್ನ ಹೇಳ್ಬೋದು. ಐ ಆಮ್ ಅ ಲಿಟಲ್ ಮೋರ್ ಟಾಕೆಟಿವ್, Yeah. ವೆಸ್ಟರ್ನ್ Chatterbox. ಚಾಟರ್ ಬಾಕ್ಸ್ ತರ. ಅವಳು ಒಂದು ಸ್ವಲ್ಪ Calm. ರಿಸರ್ವ್, ಎಷ್ಟು ಬೇಕೋ ಅಷ್ಟು. ಯಾ, ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬಾ ಸಿಂಪಲ್. ಸಿಂಪಲ್ ಆ ಥರ. ಮೊಚ್ಚೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಯ್ತಾ? Yeah. ಗೌತಮಿ. ಓಕೆ, ಟಫ್ ಒನ್. ನನ್ನ ಹತ್ರ ಇಲ್ದೆ ಅವು ನನ್ನ ಹತ್ರ ಇಲ್ದೆ ಇರೋದು ಇರೋದು ಅವ್ರ ಹತ್ರ ಇಲ್ದೆ. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ವೇಟಿಂಗ್. Wait, I need some time for this one. I think, I mean, sudden decisions ತಗೊಳ್ಳೋದಾಗಿರ್ಬೋದು, ನಾನು ಮಾಡಲ್ಲ. ಐ ಥಿಂಕ್ ಅ ಲಿಟಲ್ ಬಿಟ್ ಬಿಫೋರ್ ಐ ಡೂ ಸಮಥಿಂಗ್. ಆ ಥರ. ಐ ಥಿಂಕ್ ನಾನು ನೋಡಿರೋ ಪ್ರಕಾರ. ಯಾ. ನಮ್ರತಾ. ನಮ್ರತಾ, ಅಗೇನ್ ಐ ಥಿಂಕ್ ಏನಂತಾರೆ, ಶೀಸ್ ಟೆಂಪ್ರಮೆಂಟ್ ತುಂಬ ಬೇಗ ಬಂದ್ಬಿಡುತ್ತೆ, ಟೆಂಪರ್ ಜಾಸ್ತಿ. ನನಗೆ ಸ್ವಲ್ಪ ಕಾಮ್ ಆಗಿರ್ತೀನಿ ನಾನು, ಟೆಂಪರ್ ಕಡಿಮೆ. ಓಕೆ. ಚೈತ್ರ ಕುಂದಾಪುರ. ಅಯ್ಯೋ ದೇವ್ರೆ. ಚೈತ್ರ, ಐ ಥಿಂಕ್ ವಾಯ್ಸ್. ಹಾ, ಆಕ್ಚುಲಿ ಅವ್ರ ಹತ್ರ ಇರೋ ವಾಯ್ಸ್ ನನ್ನ ಹತ್ರ ಇಲ್ಲ. ಸೊ ನನ್ನ ಹತ್ರ ಇರೋ ವಾಯ್ಸ್ ಅವ್ರ ಹತ್ರ ಇಲ್ಲ ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೇಳಿ ಮತ್ತೆ. ಅನುಷಾ ರೈ. ಅನುಷಾ ಥಿಂಕ್ ಒಂದು ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್. ಅಂದ್ರೆ ನೀವು ಸ್ಮಾರ್ಟ್ ಥಿಂಕಿಂಗ್ ಅವ್ರು ಇಲ್ಲ ಅಂತನಾ? ಅಂದ್ರೆ ಒಂದು ಸ್ವಲ್ಪ ಡಿಸಿಷನ್ ಮೇಕಿಂಗ್ ಅಲ್ಲಿ ಅಂತ ಹೇಳ್ಬೋದು. ಓಕೆ, ನೈಸ್. ಐಶ್ವರ್ಯ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು. ಈಗ ಶಿಶಿರ್ ಅವ್ರ ಸರ್ದಿ. Come on, I'm waiting. ಚೂ ಬಿಡೆ ಹಾಟಲ್ ಚೂ ಬಿಡೆ. ಹೇಳಿ. ಧರ್ಮ ಕೀರ್ತಿರಾಜ್. ನನ್ನಲ್ಲಿ ಏನಿದೆ ಅವರಲ್ಲಿ ಏನಿಲ್ಲ ಅಂತನಾ? ನಿಮ್ಮ ಹತ್ರ ಇರೋದು ಅವ್ರ ಹತ್ರ ಇಲ್ಲ. ಐ ಥಿಂಕ್ ಮೇ ಬಿ ಒಂದು ಸ್ವಲ್ಪ ನಾನು ಎಕ್ಸ್ಪ್ರೆಸಿವ್ ಜಾಸ್ತಿ ದಾನ್ ಧರ್ಮ. ಅದೊಂದು ಅಂತ ಹೇಳ್ಬೋದು. ಧರ್ಮ ಅವರು ಎಕ್ಸ್ಪ್ರೆಸ್ ಮಾಡೋದನ್ನ ಸ್ವಲ್ಪ ಸಪ್ರೆಸ್ ಮಾಡ್ತಾರೆ. ಕರೆಕ್ಟ್. ಸೊ ನಾನೊಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಅದೊಂದು ನಾನು ಒಪ್ಕೊಂತೀನಿ. ನಾನು ಸಾಕ್ಷಿ. ನಾನು ಹಾ, ಹೌದು. ತ್ರಿವಿಕ್ರಮ್ ಡೆಫಿನೆಟ್ಲಿ ಟಾಸ್ಕ್ಸ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ನಾನು ತ್ರಿವಿಕ್ರಮ್ಗಿಂತ ಬೆಟರ್ ಡಾನ್ಸರ್. ಸೊ ಡಾನ್ಸ್ ಅನ್ನೋ ವಿಚಾರದಲ್ಲಿ ಅದೊಂದು ಹೇಳ್ಬೋದು. ನಾನು ಸಾಕ್ಷಿ ಇದ್ದೀನಿ. ಐಶು ಸಾಕ್ಷಿ. ಲಾಯರ್ ಜಗದೀಶ್. ಓ, ಜಗದೀಶ್ ಸರ್ಗೆ ನಾಲೆಡ್ಜ್ ಎಲ್ಲವೂ ಇತ್ತು, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋ ರೀತಿ ತುಂಬಾ ಸರಿಯಾಗಿರ್ತಿರ್ಲಿಲ್ಲ. ನಾನು ತುಂಬಾ ಯೋಚನೆ ಮಾಡಿ ಕೆಲವೊಂದು ವಿಷಯಗಳನ್ನ ಮುಂದೆ ಇಡ್ತಾ ಇದ್ದೆ, ಬಟ್ ಅವ್ರು ಅದನ್ನ ಕಂಟೆಂಟ್ ಅನ್ನೋ ರೀತಿ ಮಾಡ್ತಿದ್ರಲ್ವಾ. ಸೊ ನನಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಷ್ಟೇ. ಅಷ್ಟೇ. ಧನ್ರಾಜ್. ಧನು ಧನು ಫಸ್ಟ್ ಇದ್ದಾಗಿಂದ ಅವ್ರ ಎವಾಲ್ವೇಷನ್ ತುಂಬಾ ಚೆನ್ನಾಗಿತ್ತು ಕೊನೆವರೆಗೂ. ನನಗೊಂದು ಗೊತ್ತು ಆಕ್ಚುಲಿ, ನಾನು ಹೇಳ್ಬೋದಾ? ಹೇಳಿ. ಐ ಥಿಂಕ್
ಅಂದ್ರೆ ನೀನು ಚೆನ್ನಾಗಿ ಮಾತಾಡ್ತೀಯಾ, ಕ್ಲಾರಿಟಿ ಅಬೌಟ್ ವರ್ಡ್ಸ್ ಇದೆಯಲ್ಲ. ಇವಾಗ ನಾನೇನಾದ್ರು ಫಾರ್ ಎಕ್ಸಾಂಪಲ್ ನಾಮಿನೇಷನ್ ಅಥವಾ ಏನಾದ್ರು ಟಾಸ್ಕ್ ಬಗ್ಗೆ ಏನಾದ್ರು ಮಾತಾಡ್ತಿರ್ಬೇಕಾದ್ರೆ ನಾನೊಂದ್ ಸ್ವಲ್ಪ ಕ್ಲಾರಿಟಿಯಾಗಿ ಮಾತಾಡ್ತೀನಿ. ಅಂದ್ರೆ ಜನರಲ್ ಆಗಿ ಸಖದಾಗಿ ಮಾತಾಡ್ತಾರೆ ಶಿಶಿರು. ಧನರಾಜು ಅಂದ್ರೆ ಅವ್ರದ್ದು ಸಖದಾಗಿ ಲೈಕ್ ಅವ್ರು ಹೇಳೋ ಪಾಯಿಂಟ್ ಕರೆಕ್ಟ್ ಆಗಿರುತ್ತೆ, ಹೇಳೋ ರೀತಿ ಕೆಲವೊಂದ್ಸಲ ನಮ್ಗೆ ಅರ್ಥ ಆಗಲ್ಲ. ಅಂದ್ರೆ ಚಾಯ್ಸ್ ಆಫ್ ವರ್ಡ್ಸ್ ಅವ್ರಿಗೆ ಅದು ಅದನ್ನ ತೋರಿಸೋ ರೀತಿ ಆತರ. ನಾನು ಅಟ್ಲೀಸ್ಟ್ ನಿಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡ್ಬೇಕು ತಾನೆ ನೀನ್, ನಾನು ಹೇಳ್ಬೇಕಾದ್ರೆ ಅಂದ್ರೆ ಇವಾಗ್ಲೂ ಹೇಳು, ಇವಾಗ್ಲೂ ಏನಾದ್ರೂ ಇದ್ರೆ ಕಂಪ್ಯಾರಿಸನ್ಸ್ ನೋಡ್ತಾ ಇನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಶಿಶಿರ್ನ. ಅಯ್ಯೋ ಹನುಮಂತು 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 ಅಪ್ಪ ಐ ಥಿಂಕ್ ಏನಾದರೂ ವಿಷಯಗಳನ್ನ ಹೇಳಬೇಕಾದ್ರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ವಿಸ್ತಾರವಾಗಿ ಹೇಳ್ತೀನಿ. ಆ ವಿಸ್ತಾರವಾಗಿ ಹೇಳೋ ರೀತಿಲಿ ಏನಾಗುತ್ತೆ, ಕೆಲವೊಬ್ಬರಿಗೆ ಆ ಪಾಯಿಂಟ್ಗಳು ಮುಟ್ತಾ ಹೋಗುತ್ತೆ. ಬಟ್ ಹನುಮಂತದ್ದು ಒನ್ ವರ್ಡ್ ಆನ್ಸರ್ಸ್, ಆ ಒನ್ ವರ್ಡ್ ಆನ್ಸರ್ಸ್ ಒಂದೊಂದ್ಸತಿ ಅರ್ಥ ಆಗುತ್ತೆ, ಒಂದೊಂದ್ಸತಿ ಅರ್ಥ ಆಗಲ್ಲ. ಸೊ ಆ ವಿಚಾರದಲ್ಲಿ ಹನುಮಂತು ಕಟ್ರೋಟ್ ಹೌದು, ನಿಜ, ನೇರ ನುಡಿ ಅವ್ರದ್ದು. ಬಟ್ ನನ್ನ ನುಡಿಗಳು ಸ್ವಲ್ಪ ಎಲಾಬ್ರೇಟ್ ಆಗಿರುತ್ತೆ. ನನ್ ಬಂದಾಗ ನಾನ್ ಮಾಡೀನಿ, ನಿಮ್ ಬಂದಾಗ ನೀವ್ ಮಾಡ್ರಿ. ಮಂಜು ಮಂಜಣ್ಣ 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 ಐ ಥಿಂಕ್ ಕೀಪಿಂಗ್ ಅಪ್ ಟು ದ ಫ್ರೆಂಡ್ಶಿಪ್ ಆರ್ ಕೀಪಿಂಗ್ ಅಪ್ ಟು ದ ವರ್ಡ್ಸ್. ಯಾ, ಕೀಪಿಂಗ್ ಅಪ್ ಟು ದ ವರ್ಡ್ಸ್. ಕೀಪಿಂಗ್ ಅಪ್ ಟು ದ ವರ್ಡ್ಸ್ ಅಂದ್ರೆ ಮಾತಿನ ಮೇಲೆ ನಿಲ್ಲೋ ಒಂದು. ಎಸ್, ಐ ಅಗ್ರಿ. ಓನ್ಲಿ ಇನ್ ದ ಆಟ, ಓನ್ಲಿ ಇನ್ ದ ಆಟ. ಮಾತಿನ ಮೇಲೆ ನಿಲ್ತೀರಾ, ಅವರು ನಿಲ್ಲಲ್ಲ ಆಟದ ವಿಚಾರದಲ್ಲಿ. ಆಟದಲ್ಲಿ ಓಕೆ, ಸೂಪರ್. ಇಬ್ರು ತುಂಬಾ ಯೋಚನೆ ಮಾಡಿ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಮುಗಿತಾ ಮೇಡಮ್? ಇಲ್ಲ, ಇನ್ನೊಂದು ಚೂರು. ಬಿಗ್ ಬಾಸ್ ಏನು ಕೇಳಲ್ಲ, ಬರೀ ಬೇರೆ ವಿಷಯ ಮಾತಾಡೋಣ. ನಾನು ಆಕ್ಚುಲಿ ನನ್ಗೆ ಒಂದ್ ಸ್ವಲ್ಪ ಟೈಮ್ ಬೇಕಾಗಿತ್ತು ಎಲ್ಲ ಹೇಳಕ್ಕೆ, ಬಿಕಾಸ್ ಐ ಡೋಂಟ್ ನೋ ಕೈಂಡ್ ಆಫ್. ಬಿಗ್ ಬಾಸ್ ಮುಗೀತು, ಒಂದ್ ಸಣ್ಣದಿದೆ ಲಾಸ್ಟ್. ಇವರೆಲ್ಲ ಈ ಪ್ರೊಫೆಷನ್ ಅಲ್ಲಿ ಇರ್ತಿರ್ಲಿಲ್ಲ ಅಂದಿದ್ರೆ ಏನಾಗಿರ್ತಾ ಇದ್ರು, ಅಥವಾ ಏನಾಗಿದ್ರೆ ಚಂದ, ಇದು ಸೂಟ್ ಆಗ್ತಿತ್ತು ಅವ್ರಿಗೆ ಅಂತ. ದರ್ಶನ್ ಆಗಿರ್ಲಿಲ್ಲ ಅಂದ್ರೆ ಏನಾಗಿರ್ತಿದ್ರು? ದರ್ಶನ್ ಸರ್ ವುಡ್ ಬಿ ಅ ಗ್ರೇಟ್ ಅನಿಮಲ್ ವೆಲ್ಫೇರ್ ಆಫೀಸರ್. ಸೇಮ್ ಥಿಂಗ್, ಯು ಹ್ಯಾವ್ ಟು ಟ್ರಸ್ಟ್ ಮೀ ಆನ್ ದಿಸ್, ಬಿಕಾಸ್ ಅವ್ರು ಈ ತರ ಪ್ರಾಣಿಗಳನ್ನೆಲ್ಲ ಸಾಕೊಂಡಿದ್ದಾರೆ, ಫಾರ್ಮ್ ಹೌಸ್ ಎಲ್ಲ ಇದೆಯಲ್ಲ. ಸೊ ಐ ವಾಸ್ ಗೋಣ ಸೇ ದ ಸೇಮ್ ಥಿಂಗ್. ಈ ತರದ್ ಏನಾದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಆ ತರದ್ ಏನಾದ್ರು, ಯಾ, ಸಮಥಿಂಗ್ ಟು ಡೂ ವಿತ್ ಆನಿಮಲ್ಸ್. ರಕ್ಷಿತಾ, ನಮ್ಮ ಕ್ವೀನ್, ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್. ಐ ಥಿಂಕ್ ಶಿ ಕ್ಯಾನ್ ಬಿ ಅ ವೆರಿ ಗುಡ್ ಡೈರೆಕ್ಟರ್. ಎಸ್. ಓ ಯಾ ಯಾ ನನ್ಗೇನಕ್ಕೆ ಅಗ್ರಿ ಮಾಡ್ತಾ ಇದೆಯಾ, ನಿನ್ಗೆ ಹೇಳು. ಅಲ್ಲಪ್ಪ, ಇದು ಇಬ್ರು ಸೇರ್ಕೊಂಡು ಹೇಳಿ ಅಂತ ಹೇಳ್ತಿರೋದು. ಹೌದಾ? ಓಕೆ, ಅಂದ್ರೆ ಏನಿಲ್ಲ, ನಿಮ್ಗೆ ಅವ್ರದ್ದು ಹೇಳಿದ್ದು ಇಲ್ಲ, ಇದನ್ನ ಆಗ್ಬೋದು ಅಂದ್ರೆ. ಇಲ್ಲ ಇಲ್ಲ, ಐ ಅಗ್ರಿ. You agree? I agree. Super. Because she's commanding. She's commanding and technical same knowledge. Yes. ಶಿವಣ್ಣ ಯಾವ್ದಾದ್ರು ನನ್ನ ಪ್ರಕಾರ ಈ ಎನರ್ಜಿ ಬೇಸ್ಡ್ ನ್ಯೂಟ್ರಿಷನ್ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದಕ್ಕಿಂತ ಅದ್ರ ಸಿಇಒ ಎಂಟರ್ಪ್ರನರ್, ಅದ್ರ ಎನರ್ಜಿಗೆ ಏನೇನ್ ಬೇಕೋ ಎಲ್ಲ ಫಾರ್ಮುಲಾನ ಕಂಡಿಡಿಯೋ ಒಂದು ಸೈಂಟಿಸ್ಟ್ ಆಗಿರ್ಬೋದು. ಓ, ಸೈಂಟಿಸ್ಟಾ? ವಾಟ್? ನೋ, ಐ ಡೋಂಟ್ ಅಗ್ರಿ. ಓಕೆ, ಟೆಲ್. ಬೇರೆ ಏನೋ ಅನ್ನಿಸ್ತಾ ಇದೆ. ಹೇಳಿ. ಮೇ ಬಿ ಹಿ ಕ್ಯಾನ್ ಬಿ ಲೈಕ್ ದಿಸ್ area dawn types. Dawn? Yeah, like that area is not dawn. a profession, by the way. She's asking about the profession. Yeah, no problem. Dawn, area dawn. ಹಾ, ಯಾಕೆ? ಅವ್ರು ಒಂಥರ ಖಡಕ್ ಆಗಿ ಮಾಸ್ ಆಗಿ ಇರ್ತಾರಲ್ಲ. ನೋಡಿ ಶಿವಣ್ಣ, ನೀವು ಡಾನ್ ಆಗ್ಬೇಕಂತೆ. ಅಂದ್ರೆ ಡಾನ್ ಆಗೋದು ಅಂದ್ರೆ ತುಂಬಾ ಒಳ್ಳೇದನ್ನ ಮಾಡ್ಬೋದಲ್ಲ ಸೊಸೈಟಿಗೆ. ಈಗ ಮಫ್ತಿನೆಲ್ಲ ಇದ್ರಲ್ಲ, ಆ ತರ. ಎಕ್ಸಾಕ್ಟ್ಲಿ, ಆ ತರ. ಎಸ್, ಆ ತರ. ರಚಿತಾರಾಮ್, she could have been entrepreneur ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಏನಾದ್ರು ಬಿಸ್ನೆಸ್ ವುಮೆನ್, ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಸಮಥಿಂಗ್ ಲೈಕ್ ದಟ್, ದುಡ್ಡು ಕಾಸಿನ ವಿಚಾರ, ಹಣಕಾಸಿನ ವಿಚಾರ. ಬಿಕಾಸ್ ಅವ್ರ ಇಂಟರ್ವ್ಯೂಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ, ಶಿ ಇಸ್ ಅಂದ್ರೆ ಆನ್ ಪಾಯಿಂಟ್.
Yes. ಮಾತಾಡೋದು. ಸೊ ಈ ತರದೆಲ್ಲ ಬಿಸ್ನೆಸ್ ವಿಚಾರಕ್ಕೆ ಸರಿ ಅದೇ ಹೋಗುತ್ತೆ. ಆಂಟ್ರಪ್ರಿನ್ಯೂರ್ ಅನ್ಸುತ್ತೆ. ಓಕೆ, ರವಿಚಂದ್ರನ್ ಸರ್. ರವಿ ಸರ್ ಲವ್ ಗುರು. Yes, ಮಹಿಳಾ ಕಲ್ಯಾಣ ಇಲಾಖೆಯ ಮಿನಿಸ್ಟರ್. ಯೂಶಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಹೆಣ್ಮಕ್ಳೇ ಆಗ್ತಾರೆ, ಹೆಣ್ಮಕ್ಳೇ ಆಗ್ತಾರೆ. ಬಟ್ ಇದು ರವಿ ಸರ್. ಅವ್ರಾಗಿದ್ರೆ ಇನ್ನು ಕಷ್ಟನ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಮಾಡ್ಕೊಳ್ಳೋರು. ಅಂಡ್ ಲವ್ ಗುರು ಆದ್ರೂ ಒಳ್ಳೆ ಪ್ಲಾನ್ಸ್, ಐಡಿಯಾಸ್. ಐ ಲವ್ ರವಿ ಸರ್. ಆ ತರ. ಯಾ, ಮೀ ಟು. ಎಸ್. ಓಕೆ, ಮೀಟು ಅನ್ಬೇಡಿ ಪ್ಲೀಸ್. ಧನಂಜಯ್. ಡಾಲಿ ಮೇ ಬಿ ಅನ್ IT ಪ್ರೊಫೆಷನಲ್. ನೋ, ಡಾಲಿ ಐ ವೋಂಟ್ ಅಗ್ರಿ. ಡಾಲಿ ಒಬ್ಬ ಒಳ್ಳೆ ಬರಹಗಾರ ಆಗ್ಬೋದು. ಓ, ಓಕೆ. Beautiful writer. ಯಾ, ಪ್ರಾಬ್ಲಿ. ಎಸ್. ಕೈಂಡ್ ಆಫ್ ಸರ್ಜಾ. ಜಿಮ್ ಕೋಚ್. ಯಾ, ಸೇಮ್. ನೋ, ಬಿಕಾಸ್ ಏನ್ ಒಂದ್ ಸಿನಿಮಾಗೆ ಹಿಂಗ್ ಕಟ್ ಮಾಡ್ತಾರೆ, ಹಿಂಗ್ ಅದೇ ಸಿನಿಮಾ ಅಷ್ಟು ಬಲ್ಕ್ ಹಾಕ್ತಾರೆ. ಬಿಕಾಸ್ ಅಷ್ಟು ನಾಲೆಜ್ ಇರೋರೇ ಅದನ್ನ ಮಾಡಕ್ ಸಾಧ್ಯ. ಅಂಡ್ ಇಟ್ಸ್ ಅ ವೆರಿ ರಿಸ್ಕಿ ಪ್ರೊಫೆಷನ್. ಯಾ, ಜಿಮ್ ಓನರ್ / ಕೋಚ್. ಶ್ರೀ ಮುರಳಿ. Only think it's very difficult. ಮುರಳಿ ಸರ್ ಹೆಲ್ಪ್ ಮಾಡಲ್ಲ. ಆಕ್ಚುಲಿ ಅವರು ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನೀವು ಮುರಳಿ ಸರ್ನ ಸಿನಿಮಾ ಬಿಟ್ರೆ ನೀವೆಲ್ಲೂ ನೋಡಲ್ಲ. ಎಲ್ಲೋ ಕ್ರಿಕೆಟ್ ಯಾವ್ದೋ ಫಂಕ್ಷನ್ ಹೌದಲ್ಲ? ಕಡಿಮೆ. He keeps to himself. ಹೌದು. ಅವ್ರದ್ದು ಎಲ್ಲ ಆಫೀಸ್ ಇದೆ. ಹಾಗಾಗಿ ಓಕೆ, ಅಂದ್ರೆ ಬಿಸ್ನೆಸ್ ಮ್ಯಾನ್. ಕರೆಕ್ಟ್, ಮೇಕ್ ಸೆನ್ಸ್. ಯಾ, ಓಕೆ, ಇದು ಮುಗೀತು. ಲಾಸ್ಟ್ ಸೆಗ್ಮೆಂಟ್ ಪ್ರಾಮಿಸ್. ಒಂದೇ ಒಂದು 4 ಕ್ವೆಶ್ಚನ್. ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಡ್ಯಾನ್ಸರ್ ಅಂದ್ರೆ ಯಾರು? ಅದು ಹೀರೋ ಹೀರೋಯಿನ್ ಯಾರು? ಅದು ಬೆಸ್ಟ್ ಡ್ಯಾನ್ಸರ್ ಅಂದ್ರೆ ನಿಮ್ಗೆ ಇವರೇ ನೆನಪಾಗೋದು. ಅಪ್ಪು ಸರ್. ಅಪ್ಪು ಸರ್, ಯಶ್. ಅಪ್ಪು ಸರ್. ಆಲ್ ಟೈಮ್. ಓಕೆ, ಬೆಸ್ಟ್ ಹೀರೋ, ದಿ ಬೆಸ್ಟ್ ಹೀರೋ. ಸುದೀಪ್ ಸರ್. For me, it should be Dr. Rajkumar sir. ಡಾಕ್ಟರ್ ರಾಜ್ಕುಮಾರ್ ಸರ್. ಓಕೆ, ಹೀರೋಯಿನ್. ಲಕ್ಷ್ಮಿ ಅಮ್ಮ. ನನಗೆ ಆರತಿ ಅವ್ರು ತುಂಬಾ ಇಷ್ಟ. ಆರತಿ ಅವ್ರ ಸಿನಿಮಾಗಳು ತುಂಬಾ ನೋಡಿದ್ದೆ ನಾನು. ರಂಗನಾಯಕಿ, ಉಪಾಸನೆ, ಎಲ್ಲ ಸಿನಿಮಾಗಳು ತುಂಬಾ ಕರೆಕ್ಟ್ ಆಗ್ತಾವ ನನ್ಗೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಪುಟ್ಟಣ ಸರ್ ಜೊತೆ ಮಾಡಿದಂತ ಮಹಿಳಾ ಪ್ರಧಾನ ಸಿನಿಮಾಗಳು ತುಂಬಾ ಕಡಿಮೆ. ಸೊ ಅಂಥದ್ರಲ್ಲಿ ಅಷ್ಟು ಕನೆಕ್ಟ್ ಮಾಡುವಂತ ಕೆಪಾಸಿಟಿ ಇದ್ದಿದ್ ನಟಿ ಅವರು. ನಾನು ಆರ್ತಿ ಮ್ಯಾಮ್ ಆಗಿ ಡ್ರೆಸ್ ಮಾಡ್ಕೊಂಡು ಒಂದು ಸೂಪರ್ ಕ್ವೀನ್ ಅಂತ ಒಂದು ಶೋ ಅಲ್ಲಿ ಹೀರೋಯಿನ್ ರೌಂಡ್ ಇರುತ್ತೆ. ಅದ್ರಲ್ಲಿ ನಾನು ಆರ್ತಿ ಮ್ಯಾಮ್ ಅಲ್ಲಿ ನೀ ಬಂದು ನಿಂತಾಗ ಅದೇ ಸಾರಿ ಅದೇ ರೀತಿ ರೆಡಿ ಆಗಿ ಐ ಆಕ್ಚುಲಿ ಕೈಂಡ್ ಆಫ್ ಲುಕ್ ಲೈಕ್ ಹರ್ ಇನ್ ದಟ್ ಶೋ. ಅಂದ್ರೆ ಆ ಒಂದು ಎಪಿಸೋಡ್ ಅಲ್ಲಿ. ನೋಡಿದ್ರ ನೀವು ಶಿಶಿರ್? ಇಲ್ಲ, ನೋಡಿರಲಿಲ್ಲ. ಸಚ್ ಅ ಕೋಇನ್ಸಿಡೆನ್ಸ್ ಅಲ್ವಾ? ನೋಡಿರಲಿಲ್ಲ, ನಿಜ ನೋಡಿರಲಿಲ್ಲ. ಓಕೆ, ತೋರಿಸ್ತೀನಿ. ಎಸ್. ಯಾ, ಬೆಸ್ಟ್ ಡೈರೆಕ್ಟರ್. ಉಪ್ಪಿ ಸರ್. ಡೆಫಿನೆಟ್ಲಿ. ಅಯ್ಯೋ, ಉಪ್ಪಿ ಸರ್. ಆಲ್ ಟೈಮ್. ಬೆಸ್ಟ್ ವಿಲನ್. ವಜ್ರಮುನಿ ಅವರು. ಎಸ್, ವಜ್ರಮುನಿ. 2 ಹೆಸರಿದೆ, ತುಗುದೀಪ್ ಶ್ರೀನಿವಾಸ್ ಸರ್ ಮತ್ತೆ ವಜ್ರಮುನಿ ಇಬ್ರು. ಬೆಸ್ಟ್ ಕಾಮಿಡಿಯನ್. ಐ ಥಿಂಕ್ ನರಸಿಂಹರಾಜು ಸರ್ ಒಂದು. ನನಗೆ ಈಗಿನ ಕಾಲಮಾನದಲ್ಲಿ ಬರಬೇಕು ಅಂದ್ರೆ ನಾನು ಅಲ್ಲಿಂದ ಬರ್ತೀನಿ. ಆ ಕಾಲದ್ದು ನಾನು ನರಸಿಂಹರಾಜು ಸರ್ ಹೋಗ್ತೀನಿ. ಅದ್ರ ನೆಕ್ಸ್ಟ್ ಎರಾ ಅಂತ ಬಂದಾಗ ಸಾಧು ಸರ್ ಆಗ್ತಾರೆ. ಅದ್ರ ನೆಕ್ಸ್ಟ್ ಎರಾ ಅಂತ ಬಂದಾಗ ಚಿಕ್ಕಣ್ಣ ಅವ್ರು ಆಗ್ತಾರೆ. ಸೊ ನನ್ಗೆ ಈ 3 ಜನ ತುಂಬಾ ಇಷ್ಟ ಆಗ್ತಾರೆ. ಅಂದ್ರೆ ಆ ಎರಾಗೆ ಅವ್ರವ್ರ ಸೀಮಿತ. ಎಸ್. ಓಕೆ, ಬೆಸ್ಟ್ ಅಳಮುಂಜಿ. ಅದು ಒಂದ್ ಮೇಲು ಹೇಳಿ, ಫಿಮೇಲು ಹೇಳಿ. ಶ್ರುತಿ ಮ್ಯಾಮ್. ಓಕೆ, ರಮೇಶ್ ಸರ್. ಹೌದು, ಎಸ್. ಯಾಕೆ ಅಂದ್ರೆ ನಿನ್ನೆ ತಾನೇ ನಾವು ರಮೇಶ್ ಅರವಿಂದ್ ಅವ್ರ ಮೂವಿ ನೋಡ್ತಾ ಇದ್ವಿ, ಅಮೆರಿಕಾ. ಅದ್ ಬಿಟ್ರೆ ಗಣೇಶ್ ಸರ್ ಕೂಡ. ಅಂದ್ರೆ ಹುಡುಗರು ಅಳ್ಬೋದು, ಅವ್ರಿಗೂ ಫೀಲಿಂಗ್ಸ್ ಇದೆ ಅಂತ ತೋರ್ಸಿದ್ದೆ. ಐ ಥಿಂಕ್ ಗಣೇಶ್ ಸರ್. ಇದನ್ನ ದಯವಿಟ್ಟು ನೀವು ಕಟ್ ಮಾಡ್ಬೇಡಿ, ಹಾಕಿ. ಮುಗುಳುನಗೆ ಸಿನಿಮಾಲಿ ಅವ್ರಿಗೊಂದು ಕಾಯಿಲೆ ಇರುತ್ತೆ. ಆ ಸಿನಿಮಾ ನೋಡಿದೆ ನೀನು? ಅವ್ರಿಗೆ ಅಳು ಬರಲ್ಲ. ಅವ್ರಿಗೆ ನೋವಾದ್ರೆ ಅಳು ಬರಲ್ಲ ಸಿನಿಮಾ. ಆ ಪಾತ್ರಕ್ಕೆ ಅಳು ಬರಲ್ಲ. ಅವ್ರಿಗೆ ನೋವಾದಾಗ ಅಳು ಬರಲ್ಲ, ನಗು ಬರುತ್ತೆ. ಅವ್ರಿಗೆ ಆ ಕಾಯಿಲೆ ಇರುತ್ತೆ ಸಿನಿಮಾಲಿ. ತುಂಬಾ ಒಂದು ದೊಡ್ಡ ಏನೋ ತುಂಬಾ ಕೆಟ್ಟ ಘಟನೆ ಆಗಿರುತ್ತೆ. ಅವ್ರಿಗೆ ಅಳಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅವ್ರಿಗೆ ಅಳು ಬರ್ತಿರಲ್ಲ, ನಗು ಬರ್ತಾ ಇರುತ್ತೆ.
ಸೊ ಅದನ್ನ ಪ್ಲೇ ಮಾಡಿದ್ದಾರೆ. ಓ ಮೈ ಗಾಡ್, ಗೂಸ್ ಬಂಪ್ಸ್. ನೈಸ್. ಐ ವಿಲ್ ವಾಚ್ ದಿಸ್. ಯಾ. ಓಕೆ, ಆಕ್ಚುಲಿ ಅದು ಮುಂಗಾರು ಮಳೆನಲ್ಲಿ ಆ ಡೈಲಾಗ್ಸ್ ದೇವದಾಸ ಸತ್ತಾಗ ಪರ್ಫಾರ್ಮೆನ್ಸ್. ಓಕೆ, ನಿಮ್ಮ ಡ್ರೀಮ್ ಗರ್ಲ್ ಅಂದ್ರೆ ಏನ್ ಯಾರಿಗಾದ್ರೂ ಹೇಳ್ಬೇಕಾ ಅಥವಾ ಡ್ರೀಮ್ ಗರ್ಲ್ Comparison. ಬೇಕು ಹಂಗೆ ಇರ್ಬೇಕು ಅಂತ? ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೇಕಾ ಅಥವಾ ಯಾರಾದ್ರೂ ವ್ಯಕ್ತಿ ವ್ಯಕ್ತಿ ಹೇಳಿ. ಗರ್ಲ್ ನೋಡಿ, ಪಕ್ಕದಲ್ಲಿ ಕೂತಿರ್ಬೋದು. ನಾನು ಇಂಟ್ರೊಡಕ್ಷನ್ ಹಂಗೆ ಕೊಟ್ಟೆ, ಯಾಕಂದ್ರೆ ಇದು ಅಯ್ಯಯ್ಯೋ. ರಾಮಕೃಷ್ಣ ಆಚಾರ್ಯ ಅವರ ಸಪ್ನೋ ಕಿ ರಾಣಿ. ಪಕ್ಕ ಕೂತಿರೋದು ಕನಸು. ನನಗೆ ಇವತ್ತವರೆಗೂ ಸೃಜನ್ ಸರ್ ಹಂಗೆ ಕರೀತಾರೆ, ಸಪ್ನೋ ಕಿ ರಾಣಿ ಅಂತ. ಅವ್ರ ಮೊದಲನೇ ಸಿನಿಮಾ ಸಪ್ನೋ ಕಿರಾಣಿ, ಸೃಜನ್ ಸರ್ ಹೀರೋ. ಅದಕ್ಕೆ ಡ್ರೀಮ್ ಗರ್ಲ್, ಡ್ರೀಮ್ ಕ್ವೀನ್ ಅದು. ಸಪ್ನೋ ಕಿರಾಣಿ ಡ್ರೀಮ್ ಕ್ವೀನ್, ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್ ಐ ಡೋಂಟ್ ನೋ, ನಂಗೆ ಯಾರು ಒಬ್ರು ಅಲ್ಲಿಗೆ ಕೂರ್ಸಕ್ಕೆ ನಂಗೆ ಅದು ಬ್ಲರ್ ಆಗೇ ಇದೆ. ಅದಿನ್ನು ಒಬ್ರನ್ನ ಕೂರ್ಸಕ್ ಆಗಲ್ವಂತೆ, ಅಂದ್ರೆ ಎಲ್ಲರ ಹತ್ರನೂ ಮಲ್ಟಿಪಲ್ ಕ್ವಾಲಿಟೀಸ್ ಇದೆ. ಆ ಎಲ್ಲಾ ಕ್ವಾಲಿಟೀಸ್ ಎಲ್ಲರೂ ತಂದು ಬೇಕು ಅಂತ, ಎಲ್ಲಾರನ್ನೂ ಕೂರ್ಸೋಣ ಅಲ್ಲಿ ಅಂತ. ಅದು ಇಟ್ಸ್ ಅ ವ್ಯಾಲಿಡ್ ಕ್ವೆಶ್ಚನ್. ಕರೆಕ್ಟ್. ಇದನ್ನ ಹೇಳ್ಬೋದು ಆಕ್ಚುಲಿ. ಇವರಲ್ಲಿ ಇದಿದೆ, ಸೊ ನಾನು ಇಲ್ಲಿ ತಂದು ಕೂರಿಸ್ತೀನಿ. ಇವರಲ್ಲಿ ಇದಿದೆ, ಇವ್ರನ್ನೂ ತಂದು ಕೂರಿಸ್ತೀನಿ. ಹಿಂಗೆ ಅಲ್ವಾ? ಡ್ರೀಮ್ ಬಾಯ್ ಹೇಳು. ಹೇಳು ನೋಡಿ, ಡ್ರೀಮ್ ಬಾಯ್ ಅಂತ ಹೇಳು ಧೂಳೆ ಬರ್ತಾ ಇದೆ. ಹೇಳು. ಯಶ್ ಸರ್. ಯಾಕೆ? ಯಾ, ಬಿಕಾಸ್ ಅಂದ್ರೆ ಅವ್ರ ಲವ್ಗೋಸ್ಕರ ಅವ್ರು ಹೋರಾಡಿದ್ದಾರೆ ಆ್ಯಂಡ್ ಲವ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಲವ್ ಮಾಡುವಂಥ ಟೈಮಲ್ಲಿ. ಆ್ಯಂಡ್ ಐ ಥಿಂಕ್ ಹಿ ಮೇಡ್ ದ ಪರ್ಫೆಕ್ಟ್ ಬಾಯ್ ಫ್ರೆಂಡ್. ಇಬ್ರು ಒಟ್ಟಿಗೆ ಸ್ಟ್ರಗಲ್ ಮಾಡಿಕೊಂಡು ಬಂದವರು ಇಂಡಸ್ಟ್ರಿಯಲ್ಲಿ. ದೇ ಬೋತ್ ಗ್ರೂ ಟುಗೆದರ್ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ವೈಸ್ ವರ್ಸ, ಬೋತ್ ಆಫ್ ದೆಮ್ ಆರ್ ಸಪೋರ್ಟಿಂಗ್ ಈಚ್ ಅದರ್ ಆ್ಯಂಡ್ ಹಿ ವಾಸ್ ಅ ಪರ್ಫೆಕ್ಟ್ ಹಸ್ಬೆಂಡ್ ಆಫ್ಟರ್ ಮ್ಯಾರೇಜ್. ಸೊ ಐ ಥಿಂಕ್ ಯಶ್. ನೈಸ್ ಎಕ್ಸ್ಪ್ಲನೇಷನ್. ಮತ್ತೆ ನೀವು ಅದಕ್ಕೆ ಯಾಕೆ ಅಂತ ಹೇಳಿದ್ರಿ. ನೀವು ಇದೇ ತರ ಅಲ್ಲ, ಯಾರು ನಾನು ಯಾಕೆ? ಇಲ್ಲ, ನನ್ಗೆ ಇವಳು ಹೇಳಿದ್ಮೇಲೆ ನಂಗೆ ಈ ಕಾಂಟೆಕ್ಸ್ಟ್ ಅಲ್ಲಿ ನಂಗೆ ಒಬ್ರು ಹೆಸರು ಬಂತು. ಅವ್ರು ಸೆಲೆಬ್ರಿಟಿ ಅಲ್ಲದೆ ಇರ್ಬೋದು, ಬಟ್ ಇಡೀ ಕರ್ನಾಟಕಕ್ಕೆ ತುಂಬಾ ಗೊತ್ತಿರೋಂಥವ್ರು, ಗೀತಕ್ಕ. ಯಾಕಂದ್ರೆ ಆ ಫ್ಯಾಮಿಲಿನ ಹಂಗೆ ಪಾರ್ವತಮ್ಮ ಅವ್ರಾದ್ಮೇಲೆ ಆ ಒಂದು ಪ್ರೊಡಕ್ಷನ್ ಹೌಸ್ನ ಇದು ಮಾಡಿಕೊಂಡು, ಅಥವಾ ಶಿವಣ್ಣ ಅವರ ಡೈಲಿ ರೊಟೀನ್ನ ಇದು ಮಾಡಿಕೊಂಡು, ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು, ಸಿನಿಮಾಗಳನ್ನ ಮ್ಯಾನೇಜ್ ಮಾಡಿಕೊಂಡು, ಒಂದು ಐಡಿಯಲ್ ಫ್ಯಾಮಿಲಿ ಹೆಂಗೆ ನಿಂತ್ಕೋಬೇಕು ಅಂತ ನೋಡ್ಕೊಂಡು, ಇವಾಗ ಮೊನ್ನೆನೂ ಆಡ್ ಆನ್ ಮಾಡೋದಾದ್ರೆ ಶಿವಣ್ಣಂಗ್ ಹುಷಾರಿಲ್ದಾಗ ಮೊನ್ನೆನೂ ಆದಾಗ ನೋಡ್ಕೊಂಡಿದ್ರಿ. ಜೊತೆ ಇದ್ದಿದ್ದು, ನೋಡ್ಕೊಂಡಿದ್ದು. ನೈಸ್ ಆನ್ಸರ್, ವೆರಿ ವೆಲ್ ಎಕ್ಸ್ಪ್ಲೇನ್ಡ್. ಸೂಪರ್. ಸೂಪರ್. ಈಗ ನೆಕ್ಸ್ಟ್ ಅಂದ್ರೆ ಒಂದು ಬೆಸ್ಟ್ ಐಕಾನಿಕ್ ಪೇರ್ ಯು ವಾಂಟ್ ಟು ಸಿ ದೆಮ್ ಅಗೇನ್. ಅಂದ್ರೆ ಈ ಪೇರ್ ಮತ್ತೆ ಆನ್ ಸ್ಕ್ರೀನ್ ಅಲ್ಲಿ ಒಂದಾಗಬೇಕು, ಮತ್ತೆ ಸಿನಿಮಾ ಮಾಡಬೇಕು ಅಂದ್ರೆ ಯಾರು? ವಿಷ್ಣು ಸರ್, ಭಾರತಿ ಮ್ಯಾಮ್. ವಿಷ್ಣು ಸರ್, ಭಾರತಿ ಮ್ಯಾಮ್. ಐ ನೋ ಇಟ್ ಇಸ್ ನಾಟ್ ಪಾಸಿಬಲ್. ನಂಗೆ ಅನಂತ್ ನಾಗ್ ಅಂಡ್ ಲಕ್ಷ್ಮಿ. ಯಾ ಎಸ್. ಯಾ. ಓಕೆ, ಸೂಪರ್. ಇಲ್ಲಿಗೆ ನಿಮ್ಮ ಎಲ್ಲ ರ್ಯಾಪಿಡ್ ಫೈರ್ಸ್ ದಿಸ್ ಆರ್ ದ್ಯಾಟ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಫೈನಲಿ ಇಬ್ರು ಒಂದಾಗಿದ್ದು ಈ ಸಂಜೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು. ಈ ಸಂಜೆ ಯಾಕಾಗಿದೆ ನೀನ್ ಇರ್ಲಿಲ್ವಲ್ಲ, ನೀನ್ ಏರ್ಪೋರ್ಟ್ ಹೋಗಿದೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಇವ್ರು ಬಂದ್ಬಿಟ್ರು. ಸೊ ಈ ಟೈಮಲ್ಲಿ ನಿಮ್ಗೆ ಯಾವ ಹಾಡ್ ನೆನಪಾಗ್ತಾ ಇದೆ ಶಿಶಿರ್? ನನ್ಗ ನಿಂದು ತಾಯಿ 7:15 ತುಟಿ ಒಣಗುತ್ತೆ, ಏನು ಮಾಡೋಣ. ಸೂಪರ್. ಹಾಡ್ ಹೇಳಿದ್ಮೇಲೂ ನಾನು ಕಟ್ ಹಾಕಲ್ಲ, ಬಿಟ್ಬಿಡ್ತೀನಿ. ನನ್ನನ್ ಕೇಳಿಲ್ಲ. ಯಾವ ನೀವು ಹೇಳಿ. ನೀವು ಈ ಸಂಜೆ ಯಾಕಾಗಿದೆ ಅಂದ್ರಲ್ಲ, ಅದಕ್ಕೆ ನಾನು ಕರ್ಸ್ಬಿಟ್ಟೆ. ಸಂಜೆ ಕೆಂಪಾದಾಗ, ಸೂರ್ಯ ತಂಪಾದಾಗ, ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ, ಚಾಂದನಿ ಚಲಿಗೈ ಚಾಂದನಿ. ನಿಮ್ಗೋಸ್ಕರ ಹಾಡಿದ್ ನಾನು ಇದನ್ನ. ಥ್ಯಾಂಕ್ ಯು ವೆರಿ ಮಚ್ ಐಶು. ನೀವಿಬ್ರು ಬಂದಿದಂತೂ ನಂಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಕೋಆಪರೇಟಿವ್ ನೀವು. ಶೂಟಲ್ಲಿ ಸ್ವಲ್ಪನೂ ಬೇಜಾರು ಮಾಡ್ಕೋತಾ ಇರಲಿಲ್ಲ, ಖುಷಿಯಾಗಿ ಕಾಲ ಕಳೀತಾ ಇದ್ರಿ. ಹಾಗಾಗಿ ನಂಗಂತೂ ಭಾಳ ಖುಷಿ ಆಯಿತು ನೀವಿಬ್ಬರು ಬಂದಿದ್ದು. ಸೊ ಇಂಟರ್ವ್ಯೂನಲ್ಲಿ ತುಂಬ ಪೇಷನ್ಸ್ ಆಗಿ ಕೂತ್ಕೊಂಡ್ರಿ. ಪಾಪ ಬೆಳಗಿಂದ ಟಯರ್ಡ್ ಆಗಿದ್ರಿ, ಬಟ್ ಅಂದರೆ ನೀವು ಬಂದಿದ್ದು ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಈ ಗೋದಾಮದಲ್ಲಿ ಇಟ್ಕೊಳ್ಳಿ, ಇನ್ನಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಶೂಟ್ ಇದ್ದಾಗ ಮತ್ತೆ ಈ ಪೇರ್ನ ಒಂದ್ ಮಾಡೋಣ. ಹೆಂಗಾಗಿ ಹೋಗಿದ್ದೀವಿ ಅಂದ್ರೆ ವಿ ಆರ್ ನಾಟ್, ಅಂದ್ರೆ ನೀವು ಗೆಸ್ಟ್ಸ್ ಅಲ್ಲ,
ನಂತರ ಸುಮ್ನೆ ಅವ್ರ ಪಾರ್ಟ್ ನಾವು ಇವಾಗ ಹೌದು. ನೆಕ್ಸ್ಟ್ ಈಗ ನೆಕ್ಸ್ಟ್ ಶೇರ್ ಹಾಕ್ಬಿಡಿ ಮೇಡಮ್. ಅಲ್ಲ ಇವಾಗ ಜಾನ್ವಿ ಅವರು ಇದು ಗೋದಾಮದ್ ಏನೋ ಪ್ರೊಡ್ಯೂಸ್ ಮಾಡಿ ಇದ್ ಮಾಡ್ತಿದಾರಲ್ಲ, ನೆಕ್ಸ್ಟ್ ನಮ್ಮಿಬ್ರು ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ನನ್ನ ಹತ್ರ ಮಾತಾಡ್ತಾ ಇದ್ರು. ಅವರೇ ಪ್ರೊಡ್ಯೂಸರ್ ಅಂತೆ. ಸೊ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಓನ್ಲಿ ಜಾನ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾನ್ವಿ ಅವರು ನೆಕ್ಸ್ಟ್ ಪ್ರೊಡ್ಯೂಸರ್ ಆಗಿ ನನ್ನ ಮತ್ತೆ ಐಶ್ವರ್ಯ ಅವ್ರನ್ನ ಹಾಕೊಂಡು ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ಶೀಘ್ರದಲ್ಲೇ ಬರ್ತಾ ಇದೆ, ಕಾದು ನೋಡಿ. ಅಷ್ಟೇ. ಪ್ಯಾನ್ ಇಂಡಿಯಾ ಮೂವಿ ನಮ್ಮ ಸನ್ರೈಸ್ ಪ್ರೊಡಕ್ಷನ್ ಅಲ್ಲಿ ಐಶ್ವರ್ಯ ಮತ್ತೆ ಶಿಶಿರ್ ಒಂದಾಗ್ತಾರೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇರಿ. ನಮ್ಮ ನೆಕ್ಸ್ಟ್ ಇಂಟರ್ವ್ಯೂ ನಲ್ಲಿ ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕಂಟೆಂಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಸೊ ನಿಮ್ಮಿಬ್ರು ಸಿನಿಮಾ ಮಾಡಿದ್ರೆ ಏನು ಟೈಟಲ್ ಇಡ್ಬೋದು ಮತ್ತೆ ಸ್ಟೋರಿ ಲೈನ್ ಹೇಗಿರ್ಬೇಕು? ಸರಿ, ನಾನು ಹೇಳ. ಗೋದಾಮದಲ್ಲಿ ಪರದಾಡುತ್ತಿರುವ ಎತ್ತುಗಳ ಗೋಗಳು. 2 ಎತ್ತುಗಳು ಹೆಂಗಾಗುತ್ತೆ? ಒಂದು ಎತ್ತಿದ್ರೆ ಒಂದು ಹಸು. ಅಲ್ಲ, ಏನದು? ಗೋದಾಮದಲ್ಲಿ ಪರದಾಡುತ್ತಿರುವ ಗೋವುಗಳು. ಇದನ್ನ ನಾನು ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ, ನಂದು ಶಿಶಿರ್ ಡಾನ್ಸ್ ರೀಲ್ ಇವತ್ತು. ಅದಕ್ಕೆ ನಾನು ನಮ್ಮ ವಿಕ್ಕಿ ಸರ್ನ ಕೇಳ್ದೆ, ಸರ್ ಒಂದು ಕ್ಯಾಪ್ಷನ್ ಕೊಡಿ ಇದಕ್ಕೆ, ತೋರಿಸ್ತೆ ರೀಲ್ ಅಂತ. ನಮ್ಮ ವಿಕ್ಕಿ ಸರ್ ಕೊಟ್ಟಿಲ್ಲ, ಬಟ್ ನಮ್ಮ ಕ್ಯಾಮ್ರಾಮನ್ ಸರ್ ಇದಾರಲ್ಲ ಅವ್ರು ಕೊಟ್ರು ಒಂದು ಚೆನ್ನಾಗಿರೋ ಟೈಟಲ್, ಗೋದಾಮದಲ್ಲಿ ಪರದಾಡುತ್ತಿರುವ ಗೋಗಳು ಅಂತ. ಎಲ್ಲ ಸುತ್ತಮುತ್ತ ಬಿದ್ದು ನಕ್ಕಂದ್ರಿ. ಅಯ್ಯೋ, ನಮ್ ಡಾನ್ಸ್ ಪರದಾಡ್ತಾ ಇರೋ ತರ ಇತ್ತ ಅಂತ ನಾವು ರೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ, ಅದು ಅದೇ ಟೈಟಲ್ ಇಟ್ಬಿಡೋಣ, ಏನಂತೀರಾ? ನಿಮ್ಗೆ ಓಕೆನಾ? ನನ್ಗೆ ರೀಕನ್ಸಿಡರಿಂಗ್ ನಂಗೊಂದು ಸಾಂಗ್ ಲೈನ್ ನ ಟೈಟ್ಲ್ ಆಗಿ ಇಡಬೇಕು ಅಂತ ಆಸೆ. ಓಕೆ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಗಿಡ ಮರದಲ್ಲಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಅಂದ್ರೆ ಏನರ್ಥ ಅದು? ಸಾಂಗ್ ಹೆಸರು, ಸ್ಟೋರಿ ಲೈನು. ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಓ, ಆ ಸಾಂಗು ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರಿ? ಅಲ್ಲ, ಸ್ಟೋರಿ ಲೈನ್ ಹೇಳ್ತೀನಿ. ಇದು ಯಾವ್ದು ಪರ್ಸನಲ್ ಅರ್ಥ ಆಗಿರ್ತೇನೆ, ನೀವು ಅಲ್ಗೊಂದು ಇದು ಹಾಕ್ಬಿಡಿ, ನೀವು ಸುಮ್ನಿರಿ. ನೀವು ಒಂದು ಸ್ಟೋರಿ ಲೈನ್, ಒಂದು ಹುಡುಗ ಹೇಳ್ಬಿಟ್ಟು ಹಂಗಲ್ಲ ಹಿಂಗಲ್ಲ ಅಂತ ಹೇಳೋದಲ್ಲ. ಜನ ಅವ್ರಿಗೆ ಹೆಂಗ್ ಬೇಕೋ ಹಂಗ ಅರ್ಥ ಮಾಡ್ಕೊಂತಾರೆ, ಆಯ್ತಾ? ಓಕೆ, ಬೆಸ್ಟ್ ಸ್ಟೋರಿ ಒಂದ್ 2 ಲೈನ್ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಆಕ್ಚುಲಿ ಅವ್ರು ನೋಡಿದ್ರೆ ಪರದಾಡ್ತಾ ಇದೀವಿ ಇಲ್ಲಿ ಅಂತ ಹೇಳ್ತಿದ್ದಾರೆ, ಇವ್ರು ನೋಡಿದ್ರೆ ಗಿಡ ಮರಿ ಅಲ್ಲ, ಏನ್ ಗೊತ್ತಾ ದಾಟ ಅಂತ, ಇಲ್ಲಿ ನಂದು ನಿಂದು ಯಾವಾಗ ಅಂತ. ನಾವ್ ಏನು ತೊಂದ್ರೆ ಕೊಡಲ್ಲ. ಅಯ್ಯೋ ದೇವ್ರೇ, ಏನ್ ಗೊತ್ತಾ, ನಿಮ್ ವೀಕ್ಷಕರನ್ನ ಕೇಳ್ಬಿಡಿ, ಏನಾದ್ರು ಕ್ಯಾಪ್ಷನ್ ಕೊಡಿ. ಅಲ್ಲ, ಏನಾದ್ರು ಟೈಟ್ಲ್, ಏನ್ ಟೈಟ್ಲ್ ಇಡ್ಬೋದು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಅಲ್ಲಿ ತಿಳಿಸಿ. ಇವರಿಬ್ರು ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಕೆಮಿಸ್ಟ್ರಿ ಇದೆ. ಆನ್ ಸ್ಕ್ರೀನ್ ಅಲ್ಲಂತೂ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ, ಈಗ ಹೊಸದಾಗಿ ಒಂದು ಸಿನಿಮಾ ಮಾಡ್ಬೇಕು ಅಂತ. ರಿಲೀಸ್ ಆಗ್ದಿರೋ ಸಿನಿಮಾ ಕೆಮಿಸ್ಟ್ರಿ ಹೆಂಗ್ ನೋಡಿದ್ರಿ ನೀವು? ಇಲ್ಲ, ಇಲ್ಲಿ ನೋಡಿದ್ವಲ್ಲ, ಫ್ರೆಂಡ್ಸ್ ಆಗಿ ಒಳ್ಳೆ ಕೆಮಿಸ್ಟ್ರಿ ಇದೆ. ಮಚ್ಚ ಮಚ್ಚಿ ಟೈಪ್ ಇಬ್ರು ಅಲ್ವಾ? ನಿನ್ ಡೈಲಾಗ್ ನಿಂಗೆ ತಿರುಗಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇವಾಗ ನನ್ಗಂತೂ ಅರ್ಥ ಆಗ್ಲಿಲ್ಲ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ ಅಂತ ಕೇಳ್ತಿದ್ದಾರೆ. ಅವ್ರು ಯಾವ ಅರ್ಥದಲ್ಲಿ ಹೇಳಿರ್ಬೋದು ಅಂತಾನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ನರಿ ಯಾರ್ ಬುಡಕ್ಕೆ ಹಿಡ್ತು. ಓಕೆ, ಸ್ಟೋರಿ ಲೈನು ನೀವ್ ಹೇಳ್ಬೇಕು, ನೀವ್ ತಾನೇ ಪ್ರೊಡ್ಯೂಸರ್. ಮೇಡಮ್, ನಿಮ್ ಜಾನ್ರ ಹೇಳಿ, ನೀವ್ ಜಾನರ್ ಹೇಳಿ, ಅವರು ಕತೆ ಹೇಳ್ತಾರೆ. ಮೂವಿನೇ ಮಾಡೋದು. ಹೌದಾ? ಓಕೆ, ರೊಮ್ಯಾಂಟಿಕ್ ಮೂವಿ. ಓಕೆ, ಅದು ಮೂವಿ, ರೈನ್ ಡ್ಯಾನ್ಸ್ ಎಲ್ಲ ಇಡ್ತೀವಿ. ಲಾಸ್ಟ್ ಅಲ್ಲಿ ಪ್ಯಾತು. ಹಂಗೆ ಇರ್ಬೇಕಲ್ಲ, ಜನ ನೋಡಿ ಬೇಜಾರಾಗಿ ಎದ್ದೋದ್ರೆ ಕೊಟ್ಬಿಟ್ರೆ ಕಣ್ರಿ, ಆತರ ಆಗುತ್ತಾ ಲಾಸ್ಟ್ ಅಲ್ಲಿ? ಸೊ ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ, ಹೆಂಗ್ ಇರ್ಬೇಕು ಅಂತ. ಡೈರೆಕ್ಟರ್ ಬೇರೆ ಇದ್ದಾರೆ. ಓಕೆ, ಎಲ್ಲ ಪರದಾಟಕ್ಕೂ ಒಂದು ಎಂಡ್ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು. ಪರದಾಡ್ಸೋದಿಲ್ಲ, ಹೋಗಿ ಪಾಪ ಊಟ ಮಾಡಿ. ನೀವು ತುಂಬಾ ಸುಸ್ತಾಗಿದ್ದೀರಾ, ಮಧ್ಯಾಹ್ನ ನೀವು ಪಾಪ ಅಲ್ಲಲ್ಲೇ ಶೂಟಲ್ಲಿ ಮಲ್ಕೋತಾ ಇದ್ರಿ. ಇಷ್ಟೊತ್ತು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದೀರಾ, ನಮ್ ವೀಕ್ಷಕರಿಗಂತೂ ತುಂಬಾ ಇಷ್ಟ ಆಗಿರುತ್ತೆ. ಸೊ ಊಟ ಮಾಡಿ ಮಲ್ಕೊಳ್ಳಿ. ಗುಡ್ ನೈಟ್. ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಹಿಂಗೆ ಸಿನಿಮಾ ನಮ್ ಪ್ರೊಡಕ್ಷನ್ ಅಲ್ಲಿ ನಿಮ್ಗಿಬ್ರಿಗೂ
ಫಿಕ್ಸ್ ನೀವು ನೀವು ಆಕ್ಚುಲಿ production. ಆದಷ್ಟು ಬೇಗ ಪ್ರೊಡಕ್ಷನ್ ಮಾಡೋಂಗಾಗ್ಲಿ ನೀವು ಒಂದ್ ದೊಡ್ಡ ಪ್ರೊಡ್ಯೂಸರ್ ಆಗಿ ಬೆಳೀಲಿ. ಮನ್ಸಿಂದ ಆಶಿಸ್ತೀವಿ. ಯಾ ಬಿಕಾಸ್ ಅಂಡ್ ಯುವರ್ ಹಾಸ್ಪಿಟಾಲಿಟಿ ವಾಸ್ ಅಮೇಸಿಂಗ್. Yes, ತುಂಬಾ thank you so much. ಚೆನ್ನಾಗಿ ಹಾಸ್ಪಿಟಾಲಿಟಿ ಹಾಸ್ಪಿಟಬಲ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ನಮ್ಮ ಐಶು ಹಾಗೇನೆ ಶಿಶಿರ್ ಇಬ್ರು ಒಳ್ಳೆ ಫ್ರೆಂಡ್ಸು, ಒಳ್ಳೆ ಟ್ರಿಪ್ ತರ ಇತ್ತು ಅವ್ರಿಗೆ ಇಲ್ಲಿ. ನನ್ಗೆ ಅದೇ ಖುಷಿ ಆಗ್ತಿದ್ದು, ಅಟ್ಲೀಸ್ಟ್ ಯಾವಾಗ್ಲೂ ಶೂಟಿಂಗ್ ಅಂತ ಹೇಳಿ ಬ್ಯುಸಿ ಇರ್ತಾರೆ, ಇಲ್ಲಿ ಅವ್ರಿಗೆ ಮಾತಾಡೋದಕ್ಕೂ ಅವಕಾಶ ಸಿಕ್ಕಂಗಾಗುತ್ತೆ ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ಇಬ್ರನ್ನ ಲೈನ್ ಅಪ್ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ. ಅವ್ರು ಒಂದ್ಸಲ ಒಂದ್ ಕಡೆ ಶೂಟಿಂಗ್ ಇರ್ತಿದ್ರು, ಅವರು ಇನ್ನೊಂದ್ ಕಡೆ ಶೂಟಲ್ಲಿ ಇರ್ತಾ ಇದ್ರು. ಸೊ ಇಬ್ರು ಶೂಟಿಂಗ್ ಆಯ್ತು, ಅದಾದ್ಮೇಲೆ ನಮ್ಮ ಜೊತೆ ಮಾತುಕತೆ ಆಯ್ತು. ಆ ಮಾತುಕತೆನ ನೀವ್ ಎಂಜಾಯ್ ಮಾಡಿದ್ರ ಅಂತ ಭಾವಿಸ್ತೀನಿ. ಈ ಇಂಟರ್ವ್ಯೂ ನೋಡಿದ್ಮೇಲೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇದುವರೆಗೂ ಜಾನ್ವಿ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Subscribe ಗುಡ್ ಮಲ್ಪಲೆ. ನೈಟ್. ಸಬ್ಸ್ಕ್ರೈಬ್ ಮಲ್ಪಲೆ ಜಾನ್ವಿ ಯೂಟ್ಯೂಬ್ ಚಾನೆಲ್. ಓಕೆ